ನಮಸ್ಕಾರ ರೀ ಎಲ್ಲ ರೈತರ ಮಂದಿಗೆ. ಇವತ್ತೇನು ಮಾಡೋದಪ್ಪ ಅಂದ್ರೆ ನಮ್ಮ ಕಬ್ಬಿನ ಪ್ಲಾಟ್ನಾಗ ಏನು ನಡೆದ ಕೆಲಸ. ಇದು ಕಬ್ಬು ಯಾವಾಗ ಲಾಗಣಾಗ್ಯದಂದ್ರೆ ಇದು ಮೇ 1 ತಾರೀಕಿಗೆ ಲಾಗಣಾಗ ಕಬ್ಬು ಅದ ನೋಡ್ರಿ. ಸದ್ಯಕ್ಕೆ ಇಟ್ಟು ಹೈಟ್ ಅದ. ಇದಕ್ಕೇನು ಮಾಡೋಗಿತ್ತಪ್ಪ ಅಂದ್ರೆ ನೀನೆಲ್ಲ ಖಾತ್ ಹಾಕಿಸಿಂದ್ರೆ ಇದಕ್ಕೆ ಒಳಗೆ ಗಳೆ ಹೊಡಿತೇವೆ. ಗಳೆ ಅಂದ್ರೆ ಯಾವ್ದು ಗಳೆ ಅಂದ್ರೆ ಟ್ರ್ಯಾಕ್ಟ್ರಲ್ಲಿ ಗಳೆ ಹೊಡಿತೇವೆ ರೀ. ಇದು ಯಾವ ಸಿಸ್ಟಮ್ ಗಳೆ ಹೊಡಿತೇವೆ ನೋಡ್ರಿ. ಇದೆಲ್ಲ ಹಿಂಗೆ ಪದ್ಧತಿ ಸೀರಿ ಹಿಂಗೆ ಕಾಣಿಸ್ತಾವೆ ನೋಡ್ರಿ. ಹೈಟ್ ಇಟ್ಟಾಗದ ಮತ್ತು ಈ ಕಬ್ಬಿನಾಗ ಗಳೆ ನಡೀತವೆ ನಿಮ್ಗೆ ಅನ್ನಿಸ್ತಿರ್ಬೇಕು. ಆದರೆ ನಮ್ಮ 2 ಫುಟ್ ಸಾಲವಪ್ಪ ಅಂದ್ರೆ 6 ಫುಟ್ ಸಾಲವ್ರಿ. ಮತ್ತು ಐಟಿ ಸದ್ಯಕ್ಕೆ 10-12 ಗಣಿತಕ್ಕೆ ಹೋಗ್ಯದ್ರಿ. ಮತ್ತು ಇದು ನೋಡ್ರಿ ಗಳೆ ಹಂಗಾಗ್ಯದ. ಇದನ್ನು ತೋರಿಸ್ತೀನಿ ನಿಮ್ಗೆ ನೋಡ್ರಿ. ಇದ್ರೊಳಗೆ ಯಾವ್ದು ಗಳೆ ನಡೆದಪ್ಪ ಅಂದ್ರೆ 3.5 ಫುಟಿನ ಕೂಡ ನಡೀತದ್ರಿ ಇದ್ರೊಳಗೆ. ಈ ದಂಡಿದು ಆ ದಂಡಿ ತಕ. ಮತ್ತು ಇದು ನಾವು ಯಾವ ಪದ್ಧತಿ ಲಾಗಣ ಮಾಡಿದೇವಪ್ಪ ಅಂದ್ರೆ ನಾವು ಅಗಿ ಲಾಗಣ ಮಾಡಿದ್ದೇವೆ ಮತ್ತು ಕಾಂಡಿ ಲಾಗಣ ಮಾಡಿದೇವೆ. ನಾವು ಇದು ಕಾಂಡಿ ಲಾಗಣ ಮಾಡಿದೇವೆ ರೀ. ಕಾಂಡಿ ಆಳಿಗೆ ಬೇಸಿಗೆದಿಂದ ಕಾಂಡಿ ಲಾಗಣ ಮಾಡಿಕಿಸಂದ್ರೆ ಇದಕ್ಕೆ ಹರಿನೀರು ಬಿಟ್ಟಿದ್ದೇವೆ 1-2. ಆಮೇಲೆ ನೋಡ್ರಿ ಇದೆಲ್ಲ ಈ ಪದ್ಧತಿ ಹಿಂಗೆ ಡ್ರಿಪ್ ಹಾಕಿಸಂದ್ರೆ ಮುಂದೆ ಡ್ರಿಪ್ಪಿನ ನೀರು ಚಾಲು ಮಾಡಿದೇವೆ ರೀ. ಮತ್ತು ನಮ್ಮ ಕಡೆ ನೀರು ಕಮ್ಮಿ ಸಲಕ ನಾವು ಜಾಸ್ತಿ ಪ್ರಮಾಣದ ಡ್ರಿಪ್ಪಿನ ನೀರು ಬಿಡ್ತೇವೆ ರೀ. ಮತ್ತು ಹರಿನಂತೂ ಜಾಸ್ತಿ ಬಿಡಲ್ರಿ. ಇದು ನೋಡ್ರಿ ಈಗ ಈ ಟ್ರ್ಯಾಕ್ಟ್ರಲ್ಲಿ ಇದೇ ಟ್ರ್ಯಾಕ್ಟರ್ ಹಿಡಿತದೆ ನೋಡ್ರಿ. ಟ್ರ್ಯಾಕ್ಟರ್ ಎಟ್ಟದಪ್ಪ ಅಂದ್ರೆ ಇದು 3.5 ಫುಟ್ ಅದ್ರಿ ಟ್ರ್ಯಾಕ್ಟರ್. ಮತ್ತು ಇದು ಯಾವ್ದು ಅಂದ್ರೆ ಜಿಯೋ ಮಹೇಂದ್ರ ಅದ್ರಿ ನೋಡ್ರಿ. ಇದು ಜಿಯೋ ಮಹೇಂದ್ರ. ಮತ್ತು ನಾವು ಈಗ ಏನ್ ಮಾಡ್ಲಿಕ್ಕಪ್ಪ ಅಂದ್ರೆ ಇದು ನಿನ್ಗಳ ಹೊಡೆದಿಟ್ಟಿದ್ದು ಖಾತ್ ಹಾಕಿಸಂದ್ರೆ ಇದು ಜಂಬೋ ಪಂಕ ಆದ್ರಿ. ಇದು ಜಂಬೋ ಪಂಕ ಹಾಕಿಸಂದ್ರೆ ಇವತ್ತು ಬೋಧಿ ಹರ್ಸದ್ರಿ. ಬೋಧಿ ಆ ಸಿಸ್ಟಮ್ ಇರವ ವಿಡಿಯೋ ಶೇವರ್ ತಗೊಂಡ್ ನೋಡ್ರಿ. ಅಜ್ಜಿ ಬತ್ತ ಸ್ಕಿಪ್ ಮಾಡ್ಬೇಡ್ರಿ. ನಿಮ್ಮ ಮಕ್ಕಳು ಅಂದ್ರೆ ಮಕ್ಕಳು ಕೆಲ್ಸದ ನಿಮ್ಗೆ ಇದು 6 ಫುಟಿಗೆ ಕಬ್ಬು ಎಷ್ಟು ಅವರೇಜ್ ಕೊಡ್ತಪ್ಪ ಅಂದ್ರೆ ಎಕರೆ ನಿಮ್ಗೆ ಇದು ಈ ವಿಡಿಯೋದಾಗ ಹೇಳಂದೇನ್ರಿ. ಅಜ್ಜಿ ಬತ್ತ ಇದು ವಿಡಿಯೋ ಸ್ಕಿಪ್ ಮಾಡಬೇಡ್ರಿ. ನೋಡ್ರಿ ಶೇವರ್ ತಕ ನೋಡ್ರಿ. ಮತ್ತು ಚಾನಲ್ ನವನಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಇದು ನೋಡ್ರಿ ಈ ಪದ್ಧತಿ ನಿಮ್ಗೆ ಬೋಧಿ ಇರವ್ರಿ. ನಿಮ್ಗೆ ಹ್ಯಾಂಗೆ ಕಾಣಿಸ್ತದೆ ನೋಡ್ರಿ. ಬೋದಂತೂ ಭಾರಿ ಇರವ್ರಿ. ನಮ್ಗಾರೆ ಭಾರಿ ಅನ್ಸಲ್ದಿದ್ದಾವ. ಮತ್ತು ಮಣ್ಣು ಎಟ್ಟೆ ಇರ್ಬೇಕಪ್ಪ ಅಂದ್ರೆ ಮಣ್ಣು ಇದು ನೋಡ್ರಿ 1 ಫುಟ್ ತಕ್ಕ ಮಣ್ಣು ಇರೋದ್ರಿ. ಮಣ್ಣು ಬಡ್ಡಿಗೆ ಮಣ್ಣು ಬಿತ್ತಂದ್ರೆ ಕಬ್ಬು ಹೊಸ ಮಣ್ಣು ಬಿತ್ತಂದ್ರೆ ಕಬ್ಬು ಹಾರ್ತರಿ. ಯಾಕಂದ್ರೆ ಇದು ನೋಡ್ರಿ ಎಲ್ಲ ಬೇರ ಇದು ಹಳಿ ಬೇರೆಲ್ಲ ಹಿಂಗೆ ಹರಿದ್ರೆ ಮತ್ತೊಂದು ಹೊಸ ಬೇರೆ ಬರ್ತದೆ. ಹೊಸ ಬೇರೆ ಆ ಪದ್ಧತಿ ಬರ್ತದಪ್ಪ ಅಂದ್ರೆ ನಿಮ್ಗೆ ತೋರಿಸ್ತೀನ. ಇದೆಲ್ಲ ಆದ ನೋಡ್ರಿ. ಇದೆಲ್ಲ ಹಳಿ ಬೇರ್ಗ ಅದು ಗಳದಲ್ಲಿ ಹರಿದ್ರೆ ಇದು ಎಲ್ಲ ಇದು ಕೆಳಗ ಹೊಸ ಬೇರನ್ನು ನೋಡ್ರಿ. ಹಿಂಗೆ ಪಾಂಡ್ರ ಮೊಳ ಬರ್ತಾರೆ. ಇದು ಈ ಬೇರಲ್ಲಿ ಇದೆಲ್ಲ ಬೇರೆ ಬರ್ತಂದ್ರೆ ಕಬ್ಬಿಗೆ ಮತ್ತೆ ಬಕ್ಕೊಟ್ಟು ಆದ್ರಿ. ಬಕ್ಕೊಟ್ಟು ಆಗಿದ್ರೆ ಕಬ್ಬಿ ಏನಪ್ಪ ಅಂದ್ರೆ ಗ್ರೋತ್ ವಾಡಿಸ್ತದ. ಕಬ್ಬಿನ ದಾಡಿ ಎಟ್ಟದ ನೋಡ್ರಿ. ಇದು ನಮ್ಮದು ನೋಡ್ರಿ. ಇದು ಕಮ್ಮಿ ಇಲ್ಲಿಲ್ಲ ಅಂದ್ರೆ ಭೀ ಒಂದು 7 ಇಂಚ್ ಹಂಗೊಂದು ಗಣಿ ಅವ್ರಿ ಸದ್ಯಕ್ಕೆ. ಮತ್ತು ವಾಡಿ ನೋಡ್ರಿ. ವಾಡಿ ಹಂಗೆ ಕಾಣಿಸ್ತಿರ್ತದೆ. ಸದ್ಯಕ್ಕೆ ಗಣಿ ನೋಡ್ರಿ ಎಷ್ಟವಪ್ಪ ಅಂದ್ರೆ ಗಣಿ ನೋಡ್ರಿ. ಅರ್ಧ ಫುಟಿನ್ಕಿಂತ ಮ್ಯಾಲೆ ಅದ ನೋಡ್ರಿ. ಇದು ಒಂದೇ ಗಣಿನೇ. ನಾನು ಇದು ಕಬ್ಬು ಹೋದ ಯಾವಾಗಪ್ಪ ಅಂದ್ರೆ ನಮ್ಮದು ಈ ಸದ್ಯಕ್ಕೆ ಇದು ಮೇಲಾಗಣ ಅದಲ್ರಿ. ನಮ್ಗೆ ಫೆಬ್ರವರಿ 8 ತನಕ ಕಬ್ಬು ಹೋಗ್ಬೇಕ್ರಿ. ಆಳಿಗೆ ಎಷ್ಟು ಅವರೇಜ್ ಕುಂದಿರ್ತದೆ ಎಕರೆ ಅಂದ್ರೆ ಕಮ್ಮಿ ಏನಿಲ್ಲ ಅಂದ್ರೆ ಭೀ ಒಂದು 60-70 ಟನ್ ಕಬ್ಬು ಕುಂದಿರ್ಬೇಕ್ರಿ ಆಳಿಗೆ. ನಮ್ಗೆ ಇದು ಕಬ್ಬು ಹಾಕೋಕೆ ಮತ್ತು ನಾವು ವ್ಯವಸ್ಥೆ ಮಾಡೋಕ್ಕೆ ನಮ್ಗೆ ಎಲ್ಲ ಕಲಿತದೆ ರೀ. ನೋಡ್ರಿ ಕಬ್ಬಿನ ದಾಡಿ ಹಂಗದ ನೋಡ್ರಿ. ಈ ಸಿಸ್ಟಮ್ ಅದ. ಇದು ಕಬ್ಬು ಯಾವ್ದಪ್ಪ ಅಂದ್ರೆ ಇದು 265 ವೆರೈಟಿ ಅದ ರೀ. ಮತ್ತು ನಮ್ಮ ಕಡೆ ಏನಪ್ಪ ಅಂದ್ರೆ ಇದಕ್ಕೆ 265 ಹೇಳ್ತೀವಿ ರೀ. ಈ ಸದ್ಯಕ್ಕೆ ನೋಡ್ರಿ ಎಷ್ಟು ಗಣಿಗೆ ಅನ್ಸಬೇಕಪ್ಪ ಅಂದ್ರೆ ನೋಡ್ರಿ. ಇಲ್ಲಿ ಹಿಡಿದು ಇದು ತೆಳಗೊಂದು ಗಣಿ ಮುಚ್ಚದ್ರಿ. ಎಲ್ಲ ಮಣ್ಣು ಬಿದ್ದು 1 2 3 4 5 6 7 8 9 10 ಗಣಿ ತಕ್ಕ ಕಬ್ಬ ಅವ್ರಿ. 10-12 ಗಣಿ ಅವ್ರಿ ಮಿನಿಮಮ್. ಮತ್ತು ಕಬ್ಬ ಯಾವ್ದು ಅಂದ್ರೆ ಯಾವ ಪದ್ಧತಿ ನಮ್ಗೆ ನೋಡ್ರಿ ಎಲ್ಲ ಹಿಂಗೆಲ್ಲ ಈ ಪದ್ಧತಿಲಿ ಹಿಂಗೆಲ್ಲ ಓದಿಸಿದವು ಏನಿರ್ತಾವ. ಇದಕ್ಕೆ ಏನು ಮಾಡಬೇಕು ಮುಂದಿನ ಯೋಜನೆ ಏನೇನು ಮಾಡಬೇಕಪ್ಪ ಅಂದ್ರೆ ಇದಕ್ಕೆ ಹರಿನೀರು ಬಿಡಬೇಕು 1-2. ಆಮೇಲೆ ಎಲ್ಲ ಡ್ರಿಪ್ ತೆಗೆದು ಹಾಕೊಂಡು ಕಿಸಿದ್ರೆ ನಾವು ಇದು ಎಲ್ಲ ಡ್ರಿಪ್ ಸೈಡ್ಲಿ ಎಲ್ಲ ಹಚ್ಕೊಬೇಕ್ರಿ. ಹಚ್ಕೊಂಡು ಕಿಸಿದ್ರೆ ಅದ್ರದಾಗ ನೀರ ಡ್ರಿಪ್ ನೋಡ್ರಿ ಎಲ್ಲ ಹಿಂಗೆ ಕಾಣಿಸ್ಲಿಕ್ಕತ್ತದ. ಇದು ಎಷ್ಟು ನಂಬರ್ ಪ್ಲಾಟ್ ಅದಪ್ಪ ಅಂದ್ರೆ ಇದು 3 ನಂಬರ್ ಪ್ಲಾಟ್ ಅದ ರೀ. ಇದು ನಮ್ಮದು ಕಬ್ಬಿನ ಪ್ಲಾಟ್ ಒಳದಾಗ ನಾವೆಲ್ಲ ಇದು ನೋಡ್ರಿ ಎಲ್ಲ ಡ್ರಿಪ್ ಸಿಸ್ಟಮ್ ಇದೆಲ್ಲ ಹಂಗದ. ಇದೆಲ್ಲ ಇದು 8 ಎಕರೆ ಪ್ಲಾಟ್ ಅದಪ್ಪ ಅಂದ್ರೆ 2 ಎಕರೆ ಪ್ಲಾಟ್ ಅದ್ರಿ. ಇದು ಹಿಂಗೆ ಉದ್ದಿಗಟ್ಟದಂದ್ರೆ ಇದು 400 ಫುಟ್ ಉದ್ದಿಗದ್ರಿ. ಮತ್ತು ಹಿಂಗಿದ್ರೆ 250 ಫುಟ್ ಅದ್ರಿ ಹಿಂಗೆ ಅಡಲ್ಕಿಗೆ. ಇವು ಸಾಲ್ಗಳು ನೋಡ್ರಿ ಹಿಂಗೆ 6 ಫುಟ್ ಇವ ಇಲ್ಲಿ ಹಿಡಿದಿದ್ದಾಗ. ಇದ್ರೊಳಗೆ ಯಾವ್ದು ಗಾಡಿ ನಡೀತಪ್ಪ ಅಂದ್ರೆ ನಮ್ಮದು 3.5 ಫುಟ್ ಈ ಗಾಡಿ ನಡೀತದ್ರಿ. ಇದ್ರೊಳಗೆ ಈ ಸಿಸ್ಟಮ್ಲಿ ಹಿಂಗಾದ್ರೆ ನಮ್ಮದೆಲ್ಲ ಸ್ವಲ್ಪ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ. ನಮ್ಮದು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಿಮ್ಗೆ ಏನು ಅಡ್ಚಣೆ ಇತ್ತಂದ್ರೆ ಮತ್ತು ನಮ್ಗೆ ಭೀ ಮಾರ್ಗದರ್ಶನ ಮಾಡಿರಿ. ನೀವು ಯಾವ ಪದ್ಧತಿಯಲ್ಲಿ ಕಬ್ಬು ತೆಗಿದ್ರಿ ಮತ್ತು 2 ಫುಟ್ ಸಾಲ ಇರ್ತಾವ ಮತ್ತು 2 ಎಕರೆ ಅವರೇಜ್ 2 ಹೊಡಿಬೇಕ್ರಿ. ಪೇಮೆಂಟ್ ಮಾಡಿ ಹೇಳ್ರಿ ನಮ್ಗೆ ಭೀ. ಯಾಕಪ್ಪ ಅಂದ್ರೆ ನಮ್ಮ ಕಡೆ ಇದೆಲ್ಲ ಬಿಸಿಲು ಅಡುಗೆ ಬಿಸಿಲು ದಿನ ಇರ್ತಾಗ ನೀವು ಏನು ಮಾಡ್ತಾವಪ್ಪ ಅಂದ್ರೆ ಕಬ್ಬಿಗೆ ನೀರು ಕಂಬಿಡ್ತಾವ ಆಳಿಗೆ
ಸಲಕ ಅವ್ರಿಗೆ ಕುಂದಿರ್ತಾವ್ರಿ. ಮತ್ತು ನಮಗೆ ದಿನಗಳು ಹೆಂಗಿರ್ತಾವಪ್ಪ ಅಂದ್ರೆ ದಿನ ಕಮ್ಮಿ ಇರ್ತಾವ್ರಿ. ದಿನ ಅಂದ್ರೆ 10-12 ತಿಂಗಳದ ಕಬ್ಬು ಹೋಗ್ತಾವ್ರಿ. ಲಾಸ್ಟ್ ಐತಂದ್ರೆ ಒಂದು ವರ್ಷದ ಒಳಗೆ ಹೋಗ್ಬೇಕ್ರಿ ಕಬ್ಬ. ಆಮೇಲೆ ನಮ್ಮ ಕಬ್ಬು ಇಟ್ಟು ಅಂದ್ರೆ ನಮಗೆ ಕಬ್ಬೆಲ್ಲ ಒಣಗ್ಲಿಕ್ಕೆ ಚಾಲು ಮಾಡ್ತಾವ ನೋಡ್ರಿ. ಹಂಗೆ ಕಾಣಿಸ್ತದೆ ಎಲ್ಲ ಪ್ಲಾಟ್. ನಮ್ಮ ಕಡೆ ನೀರಿನ ಪ್ರಮಾಣ ಕಮ್ಮದ, ಅದ್ರ ಸಲಕ ನಾವು ಕಬ್ಬಿನ ವ್ಯವಸ್ಥೆ ಈ ಪದ್ಧತಿಲಿ ಹಿಂಗೆ ಮಾಡ್ತೇವೆ. ಹಿಂಗೆಲ್ಲ ಬೇಡ ಕಿಸಿಂದ್ರೆ ಈ ಸಿಸ್ಟಮ್ಲಿ ಕಬ್ಬು ಹಚ್ಚಿ ಕಿಸಿಂದ್ರೆ ನಾವು ಬೆಳೆ ತಗೋತೇವ್ರಿ. ನಿಮ್ಮ ಕಡೆ ಹ್ಯಾಂಗೆ ಮಾಡ್ತೀರಿ ಎಲ್ಲ ತಿಳಿಸ್ರಿ. ನೋಡ್ರಿ ಹೈಟ್ ಅಂತೂ ಈ ಸದ್ಯಕ್ಕೆ ಒಳಗೆ ಹೋದ್ರೆ ಭೀ ಕಾಣಿಸಲ್ರಿ, ಫುಲ್ ಹೈಟ್ ಆಗ್ಯದ್ರಿ ಸದ್ಯಕ್ಕೆ. ಈ ವಿಡಿಯೋ ಹ್ಯಾಂಗೆ ಅನಿಸ್ತು ಕಮೆಂಟ್ ಮಾಡಿರಿ ಎಲ್ಲರಿಗೆ. ಇವತ್ತು ಇಲ್ಲೇ ನಿಂದ್ರಮ್ರಿ, ಮತ್ತು ನಾಳೆ ವಿಡಿಯೋದಾಗ ಸಿಗಮ್ರಿ. ಎಲ್ಲರಿಗೂ ಧನ್ಯವಾದ. ನೋಡ್ರಿ ಇದೇ ಪಂಕ ರೀ, ಈ ಸಿಸ್ಟಮ್ಲಿ ಇದು ಹಿಂಗೆ ಕಾಣಿಸ್ಲತ್ರಿ ಜಂಬೋ ಪಂಕ ಅದದು. ನೋಡ್ರಿ ಹಿಂಗೆಲ್ಲ ಕೂರದ ಸಿಸ್ಟಮ್ಲೆಲ್ಲ ಪಂಕ ಹಿಂಗೆಲ್ಲ ಹೊರತೆಗಿದ್ದೇವೆ ನಾವು.